ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಈಗ ಜೈಲಿನಲ್ಲಿ ಮನೆ ಊಟ ಸಿಗುತ್ತಾ ಸಿಗಲ್ವಾ ಅನ್ನುವಂಥದ್ದು ಒಂದಿತ್ತು. ಕೋರ್ಟು ಜೈಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ವರದಿ ಕೊಡಕ್ಕೆ ಹೇಳಿದ್ರು. ಈಗ ಜೈಲಾಧಿಕಾರಿಗಳು ಏನ್ ಹೇಳಿದ್ದಾರೆ ನೋಡೋಣ. ಕೊಲೆ ಆರೋಪಿ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ದರ್ಶನ್ಗೆ ಮನೆ ಊಟ, ಬಿರಿಯಾನಿ ಆಸೆಗೆ ಈಗ ತಣ್ಣೀರು. ದರ್ಶನ್ಗೆ ಮನೆ ಊಟ ನೀಡಲು ಸಾಧ್ಯ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲರ್ ಈಗ ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸ್ಟೋರಿ. ಯಾಕೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬಹಳ ಮುಖ್ಯವಾಗಿದೆ ಅದು. ಯಾಕೆ ಕೊಡಕ್ಕಾಗೋದಿಲ್ಲ? ಮನೆ ಊಟ ಯಾಕೆ ಕೊಡೋಕ್ಕಾಗೋದಿಲ್ಲ? ಮನೆ ಊಟ ಕೊಟ್ಟರೆ ಏನಾಗುತ್ತೆ? ಎಲ್ಲದರ ಬಗ್ಗೆಯೂ ಕೂಡ ಸ್ಪಷ್ಟವಾಗಿ ಹೇಳಿದೆ. ಕೋರ್ಟ್ ಕೇಳಿತ್ತು ಜೈಲಾಧಿಕಾರಿಗಳಿಗೆ ರಿಪೋರ್ಟ್ ಕೊಡೋಕ್ಕೆ. ಅದಕ್ಕೆ ಈಗ ರಿಪೋರ್ಟನ್ನು ಕೂಡ ರೆಡಿ ಮಾಡಿದ್ದಾರೆ. ಸೊ ಜೈಲಾಧಿಕಾರಿಗಳು ಅದರಲ್ಲಿ ಸ್ಪಷ್ಟವಾಗಿ ಹೇಳಿಕೊಳ್ತಾ ಇರುವಂಥದ್ದು ಸಾಧ್ಯ ಇಲ್ಲ ಅಂತ. ಅದಕ್ಕೆ ರೀಸನ್ ಕೂಡ ಕೊಟ್ಟಿದ್ದಾರೆ. ಏನು? ಮನೆ ಊಟ ಯಾಕೆ ಕೊಡೋಕ್ಕಾಗೋದಿಲ್ಲ? ಸೊ ಈ ಬಗ್ಗೆಯೂ ಕೂಡ ಅತಿ ಮುಖ್ಯವಾಗಿದೆಯಲ್ವಾ? ಸೊ ಹಾಗಾಗಿ ಆ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ದರ್ಶನ್ಗೆ ಮನೆ ಊಟ ಯಾಕಿಲ್ಲ ಅನ್ನೋದನ್ನ, ಯಾಕೆ ನಿರಾಕರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ನೋಡಿ ಅಪ್ಡೇಟ್ಸ್ ನಿಮಗೆ. ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ತುಂಬಾ ವ್ಯಾಲಿಡ್ ಪಾಯಿಂಟ್ ಇದು. ಕಾರಣ ರೂಲ್ಸ್ ಅಲ್ಲಿ ಏನಿದೆ ಅಂತಂದ್ರೆ, ಅವರ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಒಂದು 15 ದಿನ ಅವರಿಗೆ ಕೊಡಬಹುದು ಊಟವನ್ನ ಆಚೆಯಿಂದ ಅಂತೇಳಿ ಒಂದು ರೂಲ್ಸ್ ಇದೆ. ಬಟ್ ಅದು ಜೈಲಾಧಿಕಾರಿಗಳ ಪರವಾನಗಿ ಮೇರೆಗೆ ಮನೆ ಊಟ ಕೊಡುವಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿಲ್ಲ. ಕೈದಿಗಳಲ್ಲಿ ಭೇದ ಭಾವ ಮಾಡಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಅದು. ಕೈದಿಗಳಲ್ಲಿ ಭೇದ ಭಾವ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನೆ ಊಟಕ್ಕೆ ಅನುಮತಿ ಕೊಡಲು ಸಾಧ್ಯವಿಲ್ಲ ಅಂತ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಮನೆ ಊಟ ನಿರಾಕರಿಸಿ ವರದಿಯನ್ನ ಜೈಲು ಅಧೀಕ್ಷಕರು ಈಗ ಸಿದ್ಧಪಡಿಸಿದ್ದಾರೆ. ತುಂಬಾ ವ್ಯಾಲಿಡ್ ಇರುವಂಥದ್ದು. ಒಂದು, ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅನ್ನೋದು. ಎರಡು, ಕೈದಿಗಳಲ್ಲಿ ಭೇದ ಭಾವ ಮಾಡಲು ಸಾಧ್ಯ ಇಲ್ಲ ಅನ್ನೋದು. ಇವೆರಡು ಅತಿ ಮುಖ್ಯವಾಗಿ ಇದೆ. ಹಾಗಾಗಿ ಮನೆ ಊಟ ಕೊಡುವಂಥ ಅಗತ್ಯತೆ ಇಲ್ಲಿ ಬೀಳೋದಿಲ್ಲ ಅಂತ ಹೇಳಿ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಭೇದ ಭಾವ ಮಾಡೋದು. ಅಷ್ಟೊಂದು ಜನ ಇರ್ತಾರಲ್ಲಿ, ಇವ್ರು ಮಾತ್ರ ಮನೆ ಊಟ, ಇನ್ನುಳಿದವ್ರಿಗೆಲ್ಲ ಅಲ್ಲಿ ಮಾಡಿರೋ ಅಡುಗೆನೇ ತಿಂತಾ ಇರು ಅಂತಂದರೆ ಏನು ಮೇಲಿಂದ ಇಳಿದು ಬಂದಿದ್ದಾರ? ಕೈದಿಗಳು ಅಂತಾರೆ VVIP ಕೈದಿಗಳು, ಅದರಲ್ಲೂ ಕೂಡ BPL ಕಾರ್ಡ್ ಕೈದಿಗಳು, ಈ ಥರ ಏನಾದರೂ ಇದೆಯಾ? ಮಾಡಿಬಿಡಿ. ಇಲ್ಲಾಂದರೆ BPL ಕಾರ್ಡ್ ಕೈದಿಗಳು, ಇಲ್ಲ ಶ್ರೀಮಂತ ಕೈದಿಗಳು, VVIP ಕೈದಿಗಳು, ಅದರಲ್ಲಿ ಬೈಫರ್ಕೇಶನ್ ಮಾಡಿಬಿಡಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ತುಂಬ ವ್ಯಾಲಿಡ್ ಆಗಿರುವಂಥ ಪಾಯಿಂಟ್ಗಳನ್ನೇ ಈಗ ಜೈಲು ಅಧೀಕ್ಷಕರು, ಜೈಲಾಧಿಕಾರಿ ಈಗ ಉಲ್ಲೇಖವನ್ನ ಮಾಡಿದ್ದಾರೆ. ಬಹಳ ವ್ಯಾಲಿಡ್ ಆಗಿರುವಂಥ ಪಾಯಿಂಟ್ ಇದು. ಬಟ್ ಹೀಗಿದ್ದಾಗಲೂ ಸಹ ಇಷ್ಟಿದ್ರೂ ಕೂಡ ಈ ಮನೆ ಊಟನೇ ಬೇಕು ಅನ್ನುವಂಥ ಹಠ ಯಾಕೆ ಇನ್ನೂ ಕೂಡ ಇದೆ ಅಂತ. ಎರಡು ಕೋರ್ಟ್ಗಳಲ್ಲೂ ಕೂಡ ಅದಕ್ಕೆ ಅವಕಾಶ ಇಲ್ಲ ಅಂತ ತೆಗೆದು ಹಾಕಿದ್ರು. ಮತ್ತೆ ಹೈಕೋರ್ಟಿಗೆ ಅಪೀಲ್ ಮಾಡುವಂತ ಪರಿಸ್ಥಿತಿ. ಯಾಕೆ ಇಷ್ಟೊಂದು ಹಠ ಇದೆ ಅಂತ? ಖಂಡಿತವಾಗಿ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಏನು ದರ್ಶನ್ ಅವರು ಒಂದು ರೀತಿಯಲ್ಲಿ ಮನೆ ಊಟಕ್ಕೆ ಕಳೆದ 1-1.5 ತಿಂಗಳಿಂದ ಕೂಡ ಪರಿತಪಿಸ್ತಾ ಇರೋಂಥದ್ದು, ಹಪ್ಪಪಿಸ್ತಾ ಇರೋಂಥದ್ದು. ಯಾಕಂದ್ರೆ ಮನೆ ಊಟದ ವಿಚಾರಕ್ಕಾಗಿ ಅದು ನನಗೆ ಪ್ರೋಟೀನ್ ಸಿಗ್ತಾ ಇಲ್ಲ, ಜೊತೆಗೆ ನನ್ನ ದೇಹದ ತೂಕ 10 kg ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನನಗೆ ಮನೆ ಊಟ ಅತ್ಯವಶ್ಯಕತೆ ಇದೆ ಅಂತೇಳಿ ಏನು ಜೈಲು ಅಧೀಕ್ಷಕರಿಗೆ ಈ ಹಿಂದೆ ಒಂದು ಪತ್ರವನ್ನು ಬರೀತಾರೆ. ಅದಾದ ನಂತರ ಹೈಕೋರ್ಟ್ ಆದ ನಂತರ ಮತ್ತೆ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅದನ್ನು ರಿಜೆಕ್ಟ್ ಅನ್ನ ಮಾಡುವಂಥದ್ದು. ಯಾಕಂದ್ರೆ ಕೊಲೆ ಆರೋಪಿಗೆ ಈ ರೀತಿಯಲ್ಲಿ ಮನೆ ಊಟವನ್ನು ಸೌಲಭ್ಯವನ್ನು ಒದಗಿಸಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅದಾದ ನಂತರ ಮ್ಯಾನ್ಯುವಲ್ ನಲ್ಲಿ, ಜೈಲಿನ ಮ್ಯಾನ್ಯುವಲ್ ಏನಿತ್ತು, ಜೈಲಿನ ಮ್ಯಾನ್ಯುವಲ್ ನಲ್ಲೂ ಕೂಡ ಅದಕ್ಕೆ ಯಾವುದೇ ರೀತಿಯ ಅವಕಾಶಗಳಿಲ್ಲ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅದನ್ನ ತಿರಸ್ಕಾರ ಮಾಡಿತ್ತು. ಅದಾದ ಬಳಿಕ ಅದನ್ನ ಹೈಕೋರ್ಟ್ಗೆ ತಂದಿದ್ರು. ಹೈಕೋರ್ಟ್ಗೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ತಂದಿದ್ರು. ಹೈಕೋರ್ಟ್ಗೆ ತಂದ ಸಂದರ್ಭದಲ್ಲಿ ಹೈಕೋರ್ಟ್ ನಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಜೈಲಾಧಿಕಾರಿಗಳಿಗೆ, ಜೈಲು ಅಧೀಕ್ಷಕರಿಗೆ ಒಂದು ಸೂಚನೆಯನ್ನ ಹೈಕೋರ್ಟ್ ಕೊಡುತ್ತೆ. ನೀವು ದರ್ಶನ್ ಅವರು ಕೊಟ್ಟಂತ ಮನವಿ ಏನಿತ್ತು, ಆ ಮನವಿಯನ್ನ ಪರಿಶೀಲನೆ ಮಾಡಿ, ಅಂದ್ರೆ ಅವರಿಗೆ ಊಟ ಕೊಡಬಹುದು
ಕೊಡ್ಬೋದು ಅಥವಾ ಕೊಡದೇ ಇರಬಹುದು. ಅದನ್ನ ಆಗಸ್ಟ್ 10ನೇ ತಾರೀಕು ಒಳಗಡೆ ಒಂದು ಇತ್ಯರ್ಥವನ್ನು ಮಾಡಿ ಅದನ್ನ ಹೈಕೋರ್ಟ್ಗೆ ರಿಪೋರ್ಟ್ ಅನ್ನು ಸಲ್ಲಿಕೆಯನ್ನ ಮಾಡಿ ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆ ಸೂಚನೆಯ ಮೇರೆಗೆ ಮತ್ತೆ ಜೈಲಾಧಿಕಾರಿಗಳು ಅವರ ರಿಕ್ವೆಸ್ಟ್ ಏನಂತ ಅದನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡುವಂತ ಒಂದಷ್ಟು ಕೆಲಸವನ್ನು ಕೂಡ ಮಾಡಿದ್ರು ಮತ್ತು ಅವರ ಆರೋಗ್ಯದ ಸ್ಥಿತಿಗತಿಗಳು ಏನಿದಾವೆ, ಜೊತೆಗೆ ಮನೆ ಊಟದ ಅಗತ್ಯತೆಗಳು ಅನ್ನೋದ್ರ ಬಗ್ಗೆ ಯಾವ ಉಲ್ಲೇಖಗಳಿದಾವೆ ಅದರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತು. ಜೊತೆಗೆ ಆಗಸ್ಟ್ 4ನೇ ತಾರೀಕು ಅವರ ವೈದ್ಯಕೀಯ ಪರೀಕ್ಷೆಗಳೇನಿತ್ತು ಅದನ್ನ ಮತ್ತೆ ವೆರಿಫೈ ಮಾಡಿ ಮತ್ತು ಕನ್ಫರ್ಮೇಶನ್ ಅನ್ನ ಪಡ್ಕೊಂಡು ಅದಾದ ಬಳಿಕ ಅವರಿಗೆ ಮನೆಯ ಊಟವನ್ನ ತಿರಸ್ಕಾರವನ್ನ ಮಾಡಬೇಕು. ಯಾಕೆಂದ್ರೆ ತಿರಸ್ಕಾರವನ್ನ ಮಾಡ್ಲಿಕ್ಕೆ ಒಂದಷ್ಟು ಕಾರಣಗಳನ್ನ ಕೂಡ ಕೊಡಬೇಕಾಗುತ್ತೆ. ಯಾಕೆಂದ್ರೆ 5,000 ಜನ ಕೈದಿಗಳಿದ್ದಾರೆ, ಅದರಲ್ಲಿ ಕನ್ವಿಕ್ಟೆಡ್ ಪ್ರಿಸನರ್ಸ್ ಇರಬಹುದು ಮತ್ತು ವಿಚಾರಣಾಧೀನ ಆರೋಪಿಗಳಿರ್ಬೋದು, ಇವರೆಲ್ಲರೂ ಕೂಡ ಇದ್ದಾರೆ. ಅವ್ರಿಗೂ ಕೂಡ ಇದೇ ರೀತಿಯ ಊಟವನ್ನು ಕೊಡಲಾಗ್ತದೆ. ಇವ್ರಿಗೆ ಒಬ್ಬರಿಗೆ ಮಾತ್ರ ಈ ರೀತಿ ವಿಶೇಷವಾಗಿ ಊಟವನ್ನು ಒದಗಿಸಿದ್ರೆ ಅದರಿಂದ ಬೇರೆಯವರು ಕೂಡ ಕೇಳುವಂತ ಸಾಧ್ಯತೆಗಳು, ಜೊತೆಗೆ ಅದರ ಮೇಲೆ ಒತ್ತಡ ಹಾಕುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಇರುವಂತದ್ದು ಅವರು ಗಮನಿಸಬೇಕಾದಂಥದ್ದು ಕೊಲೆ ಆರೋಪಿಗಳಿಗೆ, ಅತ್ಯಾಚಾರದ ಆರೋಪಿಗಳಿಗೆ ಮತ್ತು ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಬಿದ್ದಂತ ಆರೋಪಿಗಳು ಯಾರು ಜೈಲು ಸೇರ್ತಾರೆ ಅಂತವರಿಗೆ ಈ ರೀತಿಯ ವಿಶೇಷ ಸೌಲಭ್ಯಗಳನ್ನ ಕೊಡಬಾರದು ಅಂತ ಹೇಳಿ ಜೈಲಿನ ಮ್ಯಾನ್ಯುವಲ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಆ ಮಾಹಿತಿಗಳನ್ನ ಇಟ್ಕೊಂಡು ಈಗ ದರ್ಶನ್ ಅವರಿಗೆ ಜೈಲು ಊಟವನ್ನೇ ಕಂಟಿನ್ಯೂ ಮಾಡಬೇಕು, ಮನೆ ಊಟವನ್ನ ಕೊಡಬಾರದು ಅಂತ ಹೇಳಿ ಈಗ ಅವರ ಅರ್ಜಿಯನ್ನ ತಿರಸ್ಕೃತವನ್ನ ಮಾಡಿರುವಂತದ್ದು. ಅರುಣ್.